ಜನವರಿ ಕಾಲ್ತುಳಿತಕ್ಕೆ ರಾಜ್ಯದ 4 ಸೇರಿ 30 ಮಂದಿ ಬಲಿಯಾಗಿದ್ದಾರೆ. ಬೆಳಗಾವಿಯ ಜ್ಯೋತಿ ಹತ್ತರವಾಟ ಪುತ್ರಿ ಮೇಘಾ ಸಾವು ಕಂಡಿದ್ದಾರೆ. ಮೃತ ಪುತ್ರಿ ಮೇಘಾ ನೆನೆದು ಕಣ್ಣೀರಿಟ್ಟಿದ್ದಾರೆ ತಂದೆ ದೀಪಕ್. ಮಾರ್ಚ್ ತಿಂಗಳಲ್ಲಿ ಪುತ್ರಿಯ ಮದುವೆಗೆ ನಿಶ್ಚಯಿಸಿದ್ವಿ. ಮದುವೆಗೆ ಒಪ್ಪಿ ಪ್ರಯಾಗ್ರಾಜ್ಗೆ ತೆರಳಿದ್ಲು ಮೇಘಾ. ಹಠಕ್ಕೆ ಬಿದ್ದು ಮಹಾಕುಂಭ ಮೇಳಕ್ಕೆ ಹೋಗ್ಲೇಬೇಕು ಅಂತ ತೆರಳಿದ್ಲು ಮೇಘಾ. ಪುತ್ರಿ ಆಸೆ ಈಡೇರಿಸಬೇಕು ಅಂತ ಪತ್ನಿ ಜೊತೆ ಕಳಿಸಿದ್ದೆ. ಆದ್ರೆ ಜನವರಿ 28ರಂದು ಈ ರೀತಿಯಾದಂತ ಅವಘಡ ಸಂಭವಿಸಿದೆ. ಜನವರಿ 26ರಂದು ಸಾಯಿರಥ ಟ್ರಾವೆಲ್ ಮೂಲಕ ತೆರಳಿದ್ರು. ಮೃತ ಮೇಘಾ ತಂದೆ ದೀಪಕ್ ಹತ್ತರವಾಟ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಈ ದೊಡ್ಡ 44 ವರ್ಷದ ನಂತರ ನಡೆಯಕಿತ್ತು. ಅವ್ರು ನೋಡ್ಬೇಕಂತ ಹೇಳಿ ದೊಡ್ಡದೇನು ಕನಸುತ್ತೆ. ಇಲ್ಲ, ಆ ಮಗಳದು ಲಗ್ನ ಮಾಡ್ಲಿಕ್ಕೆ ಮಾರ್ಚ್ ಒಳಗೆ ಲಗ್ನ 25 ವರ್ಷ ಅಥವಾ ಅದಕ್ಕೆ ಏನು ಮಾಡಬೇಕು ಸೆಟ್ಟಿಂಗ್ ಮಾಡ್ಬೇಕಂತ ಹೇಳಿದೆ. ಆಮೇಲೆ ಆಯ್ಕೆಂದಿದ್ರು. ನನಗೆ ಮುಂದಿನ ಅವಧಿ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಆದ್ರೂ ಈ ಮುಂದಿನ 144 ವರ್ಷ ಬಂದದನ್ನ ಈ ಸಲ ನೀವು ಕೊಟ್ಟರು ಸರಿ ಕೊಡದೇ ಇದ್ರು ಸರಿ ನಾವು ಹೋಗೇ ಬರ್ತೇನೆ ಹಠ ಹಿಡಿದ್ರಿ. ಆ ಹಠಕ್ಕೆ ಇದು ಜೋತ್ ಬಿದ್ದ ಇದು ತಾಯಿ ಮಗಳನ್ನ ಇಬ್ಬರನ್ನು ಕಳಿಸ್ಕೊಟ್ಟು ಹೋಗ್ಬರೋರು ಅಂತ ಹೇಳಿ. ಅಂದ್ರೆ ಅವ್ರ ಮಗಳಿಗೆ ಅದನ್ನ ಪ್ರಯಾಗ್ರಾಜ್ ಹೋಗ್ಬೇಕಂತ ಇಚ್ಛಾಯ್ತು. ಯಾರ್ದು ಮೇಘಾಗೆ ಹುಡುಗನ್ ನೋಡಿದ್ರಿ? ಹುಡುಗನ ನೋಡಿಟ್ಟಿದೆ. ಪತ್ರಿಕೆನೂ ಕೂಡಿ ಬಂದದ, ಎಲ್ಲ ಕೂಡಿ ಬಂದ. ನಾಳೆ ಮಾರ್ಚ್ಗೆ ಅದನ್ನು ಮುಂದುವರಿಬೇಕಂತ ಮಾಡಿದ್ದೆ ಆ ವಿಷಯ ಒಳಗೆ. ಆದ್ರೆ ಈ ರೀತಿ ಆಕೆಗೆ ಹೇಳಿದ್ದೆ ಮಾರ್ಚ್ ಒಳಗೆ ನಿಂದು ಏನೋ ಮಾಡೋಣ ಪ್ರಯತ್ನ ಮಾಡೋಣ ಅಂತೇಳಿ. ಅಶ್ವರ್ಣ ಈ ಕಡೆ ಹೋಗಿ ಬರ್ತೀನಿ, ಮುಂದೆ ನನಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅಶ್ವರ್ಣ ಇದ್ರ ಕಡೆ ಹೋಗಿ ಬರ್ತೇನೆ ಅಂತ ಹೇಳಿದ್ರು ಅವರು. ಆದ್ರೆ ದುರ್ವಿಧಿ ಈ ರೀತಿ ಆಗಿ ಕೂತು. ಮೇಘಾ ಏನು ಮಾಡ್ತಿದ್ರು? ಮೇಘಾ ಅದು ಡಿಗ್ರಿ ಮುಗಿದಾದ್ರೆ ಅವ್ರದ್ದು. ಡಿಗ್ರಿ ಮುಗಿದು ಈಗ ಪ್ರೈವೇಟ್ ಕೆಲಸ ಮಾಡ್ಲಿದ್ದಾರೆ ಇಲ್ಲಿ. ಅಂದ್ರೆ ಶಾರ್ಟ್ ಮೂವೀಸ್ನೆಲ್ಲ ಮಾಡ್ತಿದ್ರು ಸರ್, ಭಾಳ ಆಕ್ಟಿವ್ ಆಗಿದ್ದು. ಈ ಮನ್ಯಾಗ ಟಿವಿ ಅದು ಎಲ್ಲ ಮಾಡ್ಕೊಂಡು ಏನೋ ಮೊನ್ನೆ ಮೊಬೈಲಿಂದ ಮಂದಿ ಏನೋ ತಂದು ಇಟ್ಟಿದ್ರು. ಪ್ರಯತ್ನ ಪಡ್ತಿದ್ರು, ಹಠವಾದಿ ಏನಾರ ಮಾಡ್ತಿದ್ರು ಮಾತ್ರ. ಚಲೋ ಹೆಣ್ಮಗಳು. ಅಂದ್ರೆ ಈಗ ನಿಮ್ಗೆ ಇಬ್ಬರೇ ಹೆಣ್ಮಕ್ಳು, ದೊಡ್ಡ ಮಗಳನ್ನ ಮದುವೆ ಮಾಡೀವಿ. ಹುಕ್ಕಿಯರಾಗಿದ್ದಾರ, ಅವರು ಬರ್ಲಿಕ್ಕದಾರ ಈಗ. ಇಲ್ಲ, ಆಫೀಸ್ ಒತ್ತಡಕ್ಕೆ ಕೆಲಸಕ್ಕಾಗಿ ನಾನು ಹೋಗಲಿಲ್ಲ. ಕೆಲಸ ಒಂದು ಸ್ವಲ್ಪ ಭಾಳ ಇತ್ತು. ಮತ್ತು ಈಗ ಹೋತೇನೆ ಅಂತ ಅಂದ್ಕೊಳ್ಳಿ 26 ಜನವರಿ ಅದೇ ದಿವಸ ಇತ್ತು. ಫ್ಲಾಗ್ ಹೋಸ್ಟಿಂಗ್ ಮಾಡಬೇಕಾಗಿತ್ತು ನನಗೆ. 2ನೇದು ಸುವರ್ಣಸೌಧ ಒಳಗೆ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಇಲಾಖೆದ್ದು. ಇದ್ರೊಳಗೆ ನೀರಾವರಿ ಕಾಯ್ದೆ ತಿದ್ದುಪಡಿ ಒಂದು ಕಾರ್ಯಕ್ರಮ ಇತ್ತಲ್ಲೇ ನಾ ಏನು ಸರ್ದೆ ಅವ್ರನ್ನ ಕಳಿಸ್ಕೊಟ್ಟು. ಈಗ ಮೃತದೇಹಗಳನ್ನ ಹೆಂಗೆ ತರ್ತಾರೆ ಅದ್ರ ಬಗ್ಗೆ ಏನೋ ನಿಮಗೆ ಸಂಪರ್ಕ ಮಾಡಿದ್ದಾರೆ ಯಾರಾದರೂ? ಈವರೆಗೆ ಯಾರು ಸಂಪರ್ಕ ಬಂದಿಲ್ಲ ನನಗೆ. ಅಭಯ ಪಾಟೀಲನ ಈಗ ವಿಷಯ ತಿಳಿಸಿದ್ರು. ಹಿಂಗೆ ಇಲ್ಲ ನಾ ಅವ್ರ ಇವ್ರ ಜೊತೆ ಉತ್ತರ UP ಜೊತೆ ನಾನು ಸಂಪರ್ಕ ಮಾಡೀನಿ, ಬಾಡಿ ಏನು ಮಾಡಿಕೊಂಡು ಆನ್ ರೋಡ್ ತೊಗೊಂಬರ್ತಾ ಇದ್ದೀನಿ ಅಂತ ವಿಷಯ ಹೇಳಿದರು ಅವರು. ಶಕ್ಯ ಆದಷ್ಟು ಬೇಗ ತೊಗೊಂಬರ್ರಿ ಅಂತ ಹೇಳೀನಿ. ಇನ್ನು ಯಾವಾಗ ಲಭ್ಯ ಆಗ್ತದೆ ಗೊತ್ತಿಲ್ಲ. ನಾಳೆ ಸಾಯಂಕಾಲ ಆಗ್ಬೋದು ಅಂತ ಅಂದಾಜಿದೆ. ನೋಡೋಣ ಏನಾಗುತ್ತೆ. ಇಷ್ಟು ದೀಪಕ್ ಹತ್ತರವಾಟ ಅವರ ಮಾತುಗಳು. ಕ್ಯಾಮರಾ ನಡೆಸ್ಕೊಳ್ತಾ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.